ಮಾಜಿ ಶಾಸಕರಾಗಿರುವಂತ ರೇಣುಕಾಚಾರ್ಯ ಅವರು ಕೂಡ ಸಿಕ್ಕಿದ್ದಾರೆ. ನಮಸ್ಕಾರ ರೇಣುಕಾಚಾರ್ಯ ಅವರೇ. ನಮಸ್ತೆ. ನೀವಂತೂ ಹಾಲು ಕುಡ್ದಂಗೆ ಸಂತೋಷ ಪಟ್ಟಿರ್ಬೇಕೇನೋ ಇವತ್ತು. ಇಲ್ಲ ನೋಡಿ, ನಾವು ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಒಂದ್ಸರಿ ರಾಷ್ಟ್ರೀಯ ನಾಯಕರು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ರಾಷ್ಟ್ರೀಯ ನಾವ್ ಏನು ಟೀಕೆ ಅಲ್ಲ, ನಿಮ್ ಗಮನಕ್ಕಿರ್ಲಿ, ಆ ಕಡೆಗೆ ಬಿ ಪಿ ಹರೀಶ್ ಅವರು ಇದ್ದಾರೆ. ನಾನು ನೋಡಿ ಯಾರ ಬಗ್ಗೆನೂ ಹೆಚ್ಚು ಮಾತಾಡಕ್ಕೆ ಇಚ್ಛೆ ಪಡೋದು. ಅವ್ರು ಯಾರು ಇವ್ರು ಯಾರು ಅದರೆ ಅದು ನೀವು ಬರ್ತಾ ಇದ್ದಂಗೆ ಅವ್ರು ಕಟ್ಟೆ ಮಾಡ್ಬಿಟ್ರು. ಹೇಳಿ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ವಿಜೇಂದ್ರ ಅಧ್ಯಕ್ಷ ಮಾಡಿದ್ದು, ಯಡಿಯೂರಪ್ಪನವ್ರ ಅಧ್ಯಕ್ಷ ಮಾಡಿದ್ರು ನಾವ್ಯಾರಲ್ಲ, ರಾಷ್ಟ್ರೀಯ ನಾಯಕರುಗಳು. ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೋಬೇಕು, ನಾಯಕರು ತೀರ್ಮಾನ ತಗೊಂತಾರೆ. ಇದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ನೀವು ಕೂಡ ಹಾಗೆ ನಡ್ಕೊಂಡ್ರಲ್ಲ, ನಿಮ್ ಬಗ್ಗೆ ಏನ್ ಹೇಳ್ಬೇಕಂಗಿದ್ದಾಗ? ನೋಡಿ, ನಾನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ನಾಯಕರ ವಿರುದ್ಧ ಮಾತ್ರ ಅನಿವಾರ್ಯವಾಗಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದು. ಮಾತಾಡಿದ್ರಲ್ಲ ನೀವು ಕೂಡ. ನೋಡಿ, ನಾಯಕರ ತೀರ್ಮಾನಕ್ಕೆ ಪ್ರಶ್ನೆ ನಾವೆಲ್ಲ ಒಪ್ಕೋಬೇಕು ಅಂತ ಹೇಳಿದ್ದೀನಿ ವಿನಃ ನಾನು ಅನಿವಾರ್ಯ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಯಡಿಯೂರಪ್ಪನವರು ಸುಮ್ನೆ ಇರಪ್ಪ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳಾರ್ದೆ ನೀವು ಮಾತಾಡಿದ್ರಿ. ಒಂದ್ ನಿಮಿಷ, ನಾನು ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿಲ್ಲ, ಬಿಜೆಪಿ ಟೀಕೆ ಮಾಡಿಲ್ಲ. ಯಡಿಯೂರಪ್ಪನವ್ರನ್ನ, ವಿಜೇಂದ್ರ ಅವ್ರನ್ನ ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ಮಾತಾಡಿದ ಅಷ್ಟೇ. ಅದು ಕೂಡ ಶಿಸ್ತನ್ನ ಮೀರಿ ಹೋಗೋದೇ ಅಲ್ವಾ ರೇಣುಕಾಚಾರ್ಯ ಅವರೇ? ನಾನು ನೋಡಿ, ಪಕ್ಷ ವಿರುದ್ಧ ಮಾತಾಡಿದ್ರೆ ಅಶಿಸ್ತಾಗುತ್ತೆ. ಅಲ್ಲ, ಅದು ಶಿಸ್ತನ್ನ ಮೀರಿ ಹೋಗೋದೇ ಅಲ್ವಾ? ನೀವು ಕೂಡ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ವಾ? ಅವ್ರ ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ವಲ್ಲ. ಯತ್ನಾಳ್ ಅವ್ರ ಎಲ್ಲಿ ಪಕ್ಷದ ವಿರುದ್ಧ ಮಾತಾಡಿದ್ದಾರೆ? ಅವರು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಮಾತನಾಡಿದ್ದಾರೆ. ನೋಡಿ, ನೀವು ಅಷ್ಟೇ. ಈಗ ಬಿ ಪಿ ಹರೀಶ್ ಅವರು ಬಂದಿದ್ದಾರೆ. ಹರೀಶ್ ಅವರೇ ಹೇಳಿ. ನೋಡಿ, ರೇಣುಕಾಚಾರ್ಯ ಅವ್ರು ಹೇಳ್ತಾ ಇರೋದು ನಾನು ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ ಅಂತ ಹೇಳಿ. ಯತ್ನಾಳ್ ಅವರು ಪಕ್ಷದ ವಿರುದ್ಧ ಮಾತಾಡಲಿಲ್ಲ, ಬರೀ ನಾಯಕರ ವಿರುದ್ಧ ಮಾತಾಡಿದ್ದು. ನಾಯಕರು ರಾಜ್ಯಾಧ್ಯಕ್ಷರು ಬಿಜೆಪಿ ಇದ್ದಾನೆ, ಯಡಿಯೂರಪ್ಪ ಬಿಜೆಪಿ ಇದ್ದಾನೆ. ಹಲೋ, ಈಗ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾಗ ಮಾತಾಡಿದ್ ನೀವು ತಪ್ಪಲ್ವಾ ರೇಣುಕಾಚಾರ್ಯ ಅವರೇ? ಒಂದ್ ನಿಮಿಷ, ನಾವೇನ್ ಹೇಳಿದೀವಿ? ವಿಜೇಂದ್ರ ಅಧ್ಯಕ್ಷರು ಮಾಡಿದ್ರು ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ನಾಯಕರ ತೀರ್ಮಾನ. ಬಿ ಪಿ ಹರೀಶ್ ಅವರು ಅವಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನೀವೆಲ್ಲ ಇಷ್ಟೆಲ್ಲ ನಿಮ್ಮನ್ನು ಆಯ್ಕೆ ಮಾಡಿದ್ರು ಕರೆಕ್ಟು, ಹಾಗಿದಾಗ 28 ಲೋಕಸಭಾ ಕ್ಷೇತ್ರಗಳನ್ನು ಒಂದೇ ಸಮನಾಗಿ ನೋಡ್ಬೇಕಾಗಿತ್ತು, ಆದ್ರೆ ದಾವಣಗೆರೆಯಲ್ಲಿ ಯಾಕೆ ಮೋಸ ಮಾಡ್ಬಿಟ್ರಿ ನೀವು? ಅಷ್ಟು ನೋಡಿ, ಯಾರು ಅಲ್ವಾ ಬಿ ಪಿ ಹರೀಶ್ ಅವರೇ? ಒಂದ್ ನಿಮಿಷ, ಯಾರು ಮೋಸ ಮಾಡಿದ್ರು? ಹರಿಯಾಣದಾಗ ಎಷ್ಟು ಬಂದಿದ್ದು ಕೇಳಿ. ಅವ್ರನ್ನ ನನ್ ಕೇಳ್ಬೇಡಿ. ನನ್ನ ಕ್ಷೇತ್ರದಲ್ಲಿ ಬಿಡಿ, ಒಂದು MLA ಇದ್ದು, JDS ಮಾಜಿ ಶಾಸಕರಿದ್ದು, ಹರಿಯಾಣ ಎಷ್ಟು ಲೀಡ್ ಬಂತು? ಬಿಜೆಪಿಯಲ್ಲಿ ಇದ್ಕೊಂಡೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರಿ ಅನ್ನೋ ಆರೋಪ ಬಿ ಪಿ ಹರೀಶ್ ಅವರದ್ದು. ಅವರೇ ಹರಿಯಾಣದಾಗ ಕಾಂಗ್ರೆಸ್ ಲೀಡ್ ಬಂತು, ಅವರೇ ಕಾಂಗ್ರೆಸ್ ಬಿಟ್ಟು ಬಂದ್ರು. ಅದಕ್ಕೆ ಉತ್ತರ ಕೊಡ್ಲಿ, ಆಯ್ತಾ? ನಾನೇನು ಕಾಂಗ್ರೆಸ್ ಬೆಂಬಲ ಕೊಟ್ಟಿಲ್ಲ, ಬಿಜೆಪಿ. ನಾನು ಅವ್ರಿಗಿರೋದು ಹಿಂದೆ ಎಲ್ಲಾ ಸುತ್ತಿ ಬಳಸಿ ದಾವಣಗೆರೆ ಕ್ಷೇತ್ರಕ್ಕೆ ಹೋಗ್ತಾ ಇರೋದು. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ಸೇರಿದ್ದ ಅವರು 2019 ಹುಡುಗಿದ್ದ ಅವ್ರು, ನಾನಲ್ಲ. ಕಾಂಗ್ರೆಸ್ ಹರಿಹರ ಯಾಕೆ ಲೀಡ್ ಬಂತು? MLA ಇದ್ದು ಇಂದ 10,000 ಲೀಡ್ ಬಂತಲ್ಲ ಬಿಜೆಪಿಗೆ. ಈ ಸರಿ ಯಾಕೆ ಕಡಿಮೆ ಆಯ್ತು? ಇದಕ್ಕೆ ಉತ್ತರ ಕೊಡಕ್ಕೆ ಹೇಳ್ರಿ ಅವ್ರಿಗೆ. ಆಯ್ತು, ಧನ್ಯವಾದಗಳು ರೇಣುಕಾಚಾರ್ಯರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಬಿ ಪಿ ಹರೀಶ್ ಅವರು ನಿಮಗೂ ಕೂಡ ಧನ್ಯವಾದಗಳು. ಸೊ ಈಗ ಸದ್ಯಕ್ಕೆ ಇರುವಂತಹ ಬೆಳವಣಿಗೆ ಏನು ಅಂತಂದ್ರೆ, ಬಹುದೊಡ್ಡದಾಗಿರುವಂತಹ ಸುದ್ದಿ. ಪಬ್ಲಿಕ್ ಟಿವಿ ಮೊಟ್ಟ ಮೊದಲನೇದಾಗಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು, ಅದು ಯತ್ನಾಳ್ ಅವರನ್ನ 6 ವರ್ಷಗಳವರೆಗೂ ಕೂಡ ಉಚ್ಚಾಟನೆಯನ್ನ ಮಾಡಿ ಕೇಂದ್ರದ ಶಿಸ್ತು ಸಮಿತಿ ಬಿಜೆಪಿಯಲ್ಲಿ ಆದೇಶವನ್ನ ಹೊರಡಿಸಿದರು. ಏನಾಗುತ್ತೆ ಮುಂದೆ?